ಗ್ಯಾರಂಟಿ ಬಗ್ಗೆ ಸಿಎಂ ನಿರ್ಧರಿಸುತ್ತಾರೆ. ಆದರೆ ಮುಂದುವರಿದು ಏನ್ ಮಾಡ್ತಾರೆ ನೋಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಆದರೆ ಗೃಹ ಸಚಿವ ಪರಂ ಮಾತ್ರ ಖಂಡಿತ ನಾವು ಗ್ಯಾರಂಟಿ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿದ್ದಾರೆ. ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಗ್ಯಾರಂಟಿ ಯೋಜನೆ ಮುಂದುವರಿಸುವ ಬಗ್ಗೆ ಸಿಎಂ ನಿರ್ಧರಿಸುತ್ತಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ವರವಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಗ್ಯಾರಂಟಿ ಕಾರಣ. ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆ ಪಕ್ಷದ ಕೈ ಹಿಡಿಯಲಿದೆ. ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ, ಫಲಾನುಭವಿಗಳಿಗೆ ಆತಂಕ ಬೇಡ, ಆದ್ರೆ ಏನ್ ಮಾಡ್ತಾರೆ ನೋಡೋಣ ಅಂತ ಹೇಳಿದ್ರು. ಸಿಎಂ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅದನ್ನ ನಿಲ್ಲಿಸೋದಿಲ್ಲ ಅಂತ, ಮುಂದುವರಿಸ್ತೀವಿ ಅಂತ ಹೇಳಿ. ಒಂದು ಲಾಭ ಆಗಿದೆ, ಆಗಿಲ್ಲ ಅಂತ ಹೇಳ, ಯಾವುದೇ ಒಂದು ವರ್ಷದಲ್ಲಿ ಆಗಲಿಕ್ಕೆ ಆಗಿದೆ ಇಲ್ಲ. ಈಗ ಪ್ರಹ್ಲಾದ್ ಜೋಶಿ ಅವರು 3 ಲಕ್ಷ 4 ಲಕ್ಷದಿಂದ ಗೆಲ್ತಿದ್ರು, 1 ಲಕ್ಷಕ್ಕೆ ಬಂದರು. ಚಿಗ್ಜಿನವರು 70,000ಕ್ಕೆ ಬಂದರು, ಬೊಮ್ಮಾಯಿಯವರು 60,000ಕ್ಕೆ ಬಂದರು. ಸೊ ಇದೆಲ್ಲ ವರ್ಕ್ ಆಗಿದ್ರಿಂದ ಆಗಿದ್ದಿಲ್ಲ. ಸೋತಿರ್ಬೋದು, ಅದರ ಪರ್ಫಾರ್ಮೆನ್ಸ್ ಇದೆ, ಸೋತು ಕೂಡ ಪರ್ಫಾರ್ಮೆನ್ಸ್ ಇದೆ. ನಮಗೆ ಲೋಕಸಭೆಯಲ್ಲಿ ಅಂದುಕೊಂಡಷ್ಟು ಸೀಟು ಬರಲಿಲ್ಲ ನಿಜ, ಆದ್ರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈಗಾಗಲೇ ಸಿಎಂ ಕೂಡ ಸ್ಪಷ್ಟಪಡಿಸಿದ್ದಾರೆ. ನಾನು ಕೂಡ ಹೇಳ್ತಿದ್ದೀನಿ, ಗ್ಯಾರಂಟಿ ನಿಲ್ಲಿಸೋದಿಲ್ಲ ಅಂತ ಪರಂ ಹೇಳಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ನಿಲ್ಲಿಸ್ತಾರೆ ಅಂತೇಳಿ ಹಬ್ಬಿಸ್ತಾ ಇದ್ದಾರೆ. ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ವು. ಅದನ್ನು ಈಗ ರಿಸಲ್ಟು ನಾವು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಬರಲಿಲ್ಲ. ನಿಜ, ನಮಗೆ ಒಂದಿಷ್ಟು ನಾವು 20 ಮೇಲೆ ಬರ್ಬೋದು, ಅರೌಂಡ್ 20 ಬರ್ಬೋದು ಅಂತ ನಮ್ಮ ಊಹೆ ಇತ್ತು. ಆದರೆ ಅದು ಆಗಲಿಲ್ಲಲ್ಲ ಅನ್ನೋ ಕಾರಣಕ್ಕೆ ನಮಗೆ ನಿಲ್ಲಿಸ್ಬಿಡ್ತಾರೆ ಅಂತೇಳಿ ಈಗ ಹೊಸದಾಗಿ ಒಂದು ನೆರೇಟಿವ್ ಸೃಷ್ಟಿ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿದ್ದಾರೆ, ನಾನು ಹೇಳಿದ್ದೇನೆ ಮತ್ತು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಗ್ಯಾರಂಟಿಗಳನ್ನು ಮುಂದುವರಿಸ್ತೇವೆ ಅಂತ ಹೇಳಿದೆ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮೊದಲ ಪ್ರಯತ್ನದಲ್ಲೇ ಯಶಸ್ವಿಯಾಗಿ ಸಂಸತ್ ಪ್ರವೇಶಿಸಿದ್ದಾರೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರಿಯಾಂಕಾರನ್ನ ಹಾಡಿ ಹೊಗಳಿದ್ದಾರೆ. ತಮ್ಮ ನಿವಾಸಕ್ಕೆ ಪ್ರಿಯಾಂಕಾ ಭೇಟಿ ನೀಡಿದ ಬಳಿಕ ಮಾತನಾಡಿದ ಪರಂ, ಪಕ್ಷದ ಮುಖಂಡರ ಆಶೀರ್ವಾದ ಪಡೆಯಲು ಭೇಟಿಯಾಗ್ತಿದ್ದಾರೆ. ಚಿಕ್ಕೋಡಿ ಭಾಗದಲ್ಲಿ ಪಕ್ಷ ಬಲಿಷ್ಠಗೊಳ್ಳಬೇಕು ಅಂತ ಅಭಿಪ್ರಾಯಪಟ್ಟರು. ವಿದ್ಯುತ್ ಸಂಪರ್ಕವೇ ಇಲ್ಲದ ಅಂಗನವಾಡಿಗೆ ಪ್ರತಿ ತಿಂಗಳು 2,000ಕ್ಕೂ ಅಧಿಕ ಕರೆಂಟ್ ಬಿಲ್ ಬಂದಿದೆ. ಎಚ್ಡಿ ಕೋಟೆ ತಾಲೂಕಿನ ಯರಹಳ್ಳಿ 1 ಮತ್ತು 2ನೇ ಅಂಗನವಾಡಿಯಲ್ಲಿ ವಿದ್ಯುತ್ ಸರಬರಾಜು ನಿಗಮದಿಂದ ಈ ಎಡವಟ್ಟಾಗಿದೆ. ಮೀಟರ್ ಅಳವಡಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸದೆ ಸಾವಿರಾರು ರೂಪಾಯಿ ಬಿಲ್ ನೀಡಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ಬಹುಭಾಷಾ ನಟ ಅರ್ಜುನ್ ಸರ್ಜಾ ಹಿರಿಯ ಸುಪುತ್ರಿ ಐಶ್ವರ್ಯಾಗೆ ಕಂಕಣ ಭಾಗ್ಯ ಕೂಡಿ ಬಂದಿತ್ತು. ತಮಿಳು ನಟ ಉಮಾಪತಿ ಕೈ ಹಿಡಿಯುತ್ತಿದ್ದಾರೆ. ನಿನ್ನೆ ಹಳದಿ ಶಾಸ್ತ್ರ ನಡೆದಿದ್ದು ಇಡೀ ಕುಟುಂಬ ಹಳದಿ ಶಾಸ್ತ್ರದಲ್ಲಿ ಮಿಂದೆದ್ದಿದೆ. ನಾಳೆ ಜೂನ್ 10ಕ್ಕೆ ಚೆನ್ನೈನಲ್ಲಿರುವ ಅರ್ಜುನ್ ಸರ್ಜಾ ಕಟ್ಟಿಸಿದ ಆಂಜನೇಯ ದೇವಸ್ಥಾನದಲ್ಲಿ ವಿವಾಹ ನಡೆಯಲಿತ್ತು. ಜೂನ್ 14ರಂದು ಚೆನ್ನೈನ ಲೀಲಾ ಪ್ಯಾಲೇಸ್ನಲ್ಲಿ ಆರಕ್ಷತೆ ನಡೆಯಲಿದೆ.